ರಮ್ಯಾ, ರಮ್ಯಾ ಎಲ್ಲಿದೆಯಾ? ಸ್ವಲ್ಪ ಬಾ ಇಲ್ಲಿ. ನನ್ನ ರಮ್ಯಾಗೆ ಒಂದು ಕಪ್ ಕಾಫಿನಾದರೂ ಹೇಳೋಣ. ಇವತ್ತು ನೈಟ್ ಡ್ಯೂಟಿ ಬೇರೆ ಹಾಕ್ಬಿಟ್ಟಿದ್ದಾರೆ, ತುಂಬಾ ನಿದ್ದೆ ಬರ್ತಾ ಇದೆ. ರಮ್ಯಾ ಬಾ ಇಲ್ಲಿ. ಎಲ್ಲಿ ಬರ್ತಾನೆ ಇಲ್ಲ ರಮ್ಯಾ. ಏನು ರಾಜ್ ನಿಮ್ಮದು ನಿದ್ದೆ ಬರೋ ಟೈಮಲ್ಲಿ ಏನು ನಿಮ್ಮ ಕಿರಿಕಿರಿ? ಏನಿಲ್ಲ ರಮ್ಯಾ, ನಾನು ಇವತ್ತು ನೈಟ್ ಡ್ಯೂಟಿ ಹಾಕಿದಾರಲ್ಲ, ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ. ಒಂದು ಕಪ್ ಕಾಫಿ ಮಾಡಿಕೊಡ್ತೀಯಾ ಪ್ಲೀಸ್? ಏನು ಇವಾಗಲಾ? ನಿಮ್ಗೇನು ಹೊತ್ತು ಗೊತ್ತು ಏನೂ ಇಲ್ವಾ ರಾಜ್? ನಿದ್ದೆ ಮಾಡ್ತಾ ಇರೋಳನ್ನ ಕರೆದು ಎಬ್ಸಿ ಕಾಫಿ ಮಾಡಿಕೊಡು ಅಂತ ಹೇಳ್ತಿದ್ದೀರಲ್ಲ, ಒಂದು ಕಪ್ ಕಾಫಿನೂ ಮಾಡ್ಕೊಳಕ್ಕೆ ಬರಲ್ವಾ ನಿಮಗೆ? ಈ ಟೈಮ್ ಎಷ್ಟಾಗಿದೆ ನೋಡಿದ್ದೀರಾ? ನೋಡಿ ಅಲ್ಲಿ ಆಲ್ರೆಡಿ ಟೈಮ್ 2 ಗಂಟೆ ಆಗಿದೆ. ನಾನು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕಲ್ವಾ? ಇಷ್ಟೊತ್ತಿನಲ್ಲಿ ನಿದ್ದೆ ಮಾಡೋ ಟೈಮಲ್ಲಿ ಎಬ್ಬಿಸ್ತೀರಲ್ಲ. ಏನಿಲ್ಲ ರಮ್ಯಾ, ನನಗೆ ಕೂತು ಕೂತು ತುಂಬ ಹೊತ್ತಿಂದ ಕೂತಿದ್ನಲ್ಲ, ಸೊಂಟ ತುಂಬಾ ನೋಯ್ತಾ ಇದೆ. ಅದಕ್ಕೆ ಒಂದು ಕಪ್ ಕಾಫಿ ಮಾಡಿಕೊಡ್ತೀಯೇನೋ ಅಂತ ಕರೆದೆ. ಅದಕ್ಕೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಆ ರೂಮಿಂದ ಇಲ್ಲಿ ಬೇರೆ ರೂಮಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ರಮ್ಯಾ. ಅಟ್ಲೀಸ್ಟ್ ನಾನು ಬ್ಯುಸಿ ಇದ್ದೆ, ಕಾಲಲ್ಲಿದ್ದೆ ನಾನು. ಅದಕ್ಕೆ ಒಂದು ಕಪ್ ಕಾಫಿ ಸಿಕ್ಕರೆ ಒಳ್ಳೇದಾಗುತ್ತೆ. ತುಂಬ ನಿದ್ದೆ ಬರ್ತಾ ಇದೆ ಅದಕ್ಕೆ. ಯಾಕೆ ರಂಗಮ್ಮ ಕಾಫಿ ಮಾಡಿ ಅಲ್ಲಿ ಫ್ಲಾಸ್ಕಲ್ಲಿ ಹಾಕಿಟ್ಟು ಹೋಗಿಲ್ವಾ? ನನಗೆ ಇವಾಗ ನಿದ್ದೆ ಬರ್ತಾ ಇದೆ ರಾಜ್. ನಮ್ಮನೇಲಿ ನಾನು ಒಂದಿನೂ ಈ ರೀತಿ ಮಾಡಿಲ್ಲ. ನನಗೆಲ್ಲನೂ ಕೇಳಿದಾಗೆಲ್ಲ ಕೈಯಲ್ಲೇ ತಂದು ಕೊಡ್ತಾ ಇದ್ರು. ನನಗಾಗಲ್ಲ ರಾಜ್, ಬೇಕಾದರೆ ನೀವೇ ಮಾಡ್ಕೊಳ್ಳಿ. ನನಗಂತೂ ತುಂಬ ನಿದ್ದೆ ಬರ್ತಾ ಇದೆ. ನನಗೂ ವರ್ಕ್ ಮಾಡಿ ಕೆಲಸ ಮಾಡಿ ಆಫೀಸಲ್ಲಿ ತುಂಬ ಸುಸ್ತಾಗ್ತಾ ಇದೆ. ಇಲ್ಲ, ಅವಳು ರಂಗಮ್ಮ ಹಾಕಿಟ್ಟು ಹೋಗಿಲ್ಲ ರಮ್ಯಾ, ಅದಕ್ಕೆ ಕೇಳಿದೆ. ಇರಲಿ ಬಿಡು, ನಾನೇ ಮಾಡ್ಕೋತೀನಿ, ನೀನು ಹೋಗು. ಓಕೆ, ನಂಗೆ ನಿದ್ದೆ ಬರ್ತಾ ಇದೆ ರಾಜ್. ಪದೇ ಪದೇ ಎಬ್ಬಿಸ್ಬೇಡಿ ನನ್ನ ಪ್ಲೀಸ್. ಈಗ ನಾನೇ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಬ್ರೇಕ್ ಹೇಳಿ ನಾನೇ ಮಾಡ್ಕೋತೀನಿ. ಮತ್ತಿನ್ನೇನು ಮಾಡಲಿ? ರಂಗಮ್ಮಗೆ ನಾಳೆಯಿಂದ ಹೇಳಬೇಕು, ನಾಳೆ ಕಾಫಿ ಮಾಡಿ ಒಂದು ಫ್ಲಾಸ್ಕಲ್ಲಿ ಹಾಕಿಟ್ಟು ಹೋಗು ಅಂತ. ಈಗ 1 ವೀಕ್ ನನಗೆ ನೈಟ್ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ. ದೇವ್ರೇ, ಅಲ್ಲಿ ಮದುವೆ ಆದಮೇಲಾದರೂ ಒಂದು ಸ್ವಲ್ಪ ಹೆಂಡ್ತಿನಾದರೂ ಹೆಲ್ಪ್ ಮಾಡ್ತಾಳೆ ನನಗೆ. ಹೆಂಡ್ತಿ ಎಲ್ಲ ಮಾಡ್ಕೊಡ್ತಾಳೆ ಅಂತ ಅಂದ್ಕೊಂಡೆ, ಬಟ್ ಅವಳು ಏನೂ ಮಾಡಿಲ್ಲ. ಏನು ಮಾಡೋದು? ಅವ್ರ ಮನೆಯೆಲ್ಲ ಕೆಲಸದವರು. ರಂಗಮ್ಮನಿಗೆ ಹೇಳ್ತೀನಿ ನಾಳೆಯಿಂದ. ಅಟ್ಲೀಸ್ಟು ಡೈಲಿ ಪೂರ್ತಿ ದಿನ ಅವಳು ಕೆಲಸ ಮಾಡಲ್ಲ ರಮ್ಯಾ. ಅಟ್ಲೀಸ್ಟ್ ಒಂದು ಕಾಫಿ ಮಾಡ್ಕೊಡೋಕ್ಕೂ ಇಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಛೇ, ಈ ಟೈಮಲ್ಲಿ ರಾಜ್ಗೆ ಅವ್ರ ತಾಯಿ ನೆನಪಾಗುತ್ತೆ. ಅವ್ರ ತಾಯಿ ಹೇಳಿರ್ತಾರೆ, ಕೆಲಸ ಮಾಡೋರು ಬೇಡ, ಮನೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಳಿದ್ರೆ ಸಾಕು, ಅವರೆಲ್ಲ ನಾಳೆ ನಿಮ್ಮನ್ನ ಇದು ಮಾಡಲ್ಲ ಹಾಗೆ ಹೀಗೆ ಅಂತ. ಈಗ ಒಂದೊಂದಾಗಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಚಿಕ್ಕದಾಗಿ. ಈಗೇನಿನ್ನೂ ದೊಡ್ಡದು ಮುಂದೆ ತುಂಬ ಬರೋದಿದೆ. ಆದರೆ ಈಗ ಚಿಕ್ಕದಾಗಿ ಇಷ್ಟೇ ಒಂದೊಂದು ಮಾತಿನಲ್ಲಿ ರಮ್ಯಾ ಮಾತಿನಲ್ಲಿ ಬದಲಾವಣೆ ಕೇಳಿ ಒಂದು ಸ್ವಲ್ಪ ಏನೋ ಬೇಜಾರಾಗ್ತಾ ಇದೆ ರಾಜ್ಗೆ. ಮುಂದೆ ಹೀಗೆ ಹೋಗ್ತಾ ರಾಜ್ಗೆ ಏನು ಅನಿಸುತ್ತೆ? ಅವ್ನು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ಬೆಟ್ರಾ, ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಅನಿಸುತ್ತಾ? ಏನು ಅನಿಸುತ್ತೆ ಅಂತ ನೋಡ್ತಾ ಹೋಗೋಣ ಇನ್ನು ಮುಂದೆ. ರಮ್ಯಾ ಮಾತಲ್ಲಿ ದಿನೇ ಬದಲಾವಣೆ, ಚಿಕ್ಕ ಪುಟ್ಟ ಮಾತಲ್ಲಿ ಚೇಂಜಸ್ ನೋಡಿ ಆ ಪ್ರತಿ ಮಾತಲ್ಲೂ ತನ್ನ ತಾಯಿ ನೆನಪಾಗ್ತಾ ಇರ್ತಾಳೆ. ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರೆಲ್ಲ ಏನು ಕೆಟ್ಟೋರಿರಲ್ಲ. ಅರೇಂಜ್ ಮ್ಯಾರೇಜ್ ಎರಡರಲ್ಲೂ ವ್ಯತ್ಯಾಸ ಇದ್ದೇ ಇರುತ್ತೆ. ಆದರೆ ಏನೋ ನಾನು ತಪ್ಪು ಮಾಡಿದ ಏನು ಅಂತ ಚಿಕ್ಕದಾಗಿ ಮನಸ್ಸಲ್ಲಿ ಒಂದು ಅನುಮಾನ ಅನ್ನೋದು ಹುಟ್ಕೋತಾ ಹೋಗುತ್ತೆ ರಾಜ್ ಮನಸ್ಸಲ್ಲಿ. ಯಾಕೆಂದರೆ 2 ದಿನದಲ್ಲಿ ಈ ರೀತಿ ಆಗ್ತಾ ಇದೆಯಲ್ಲ. ನನ್ನ ತಾಯಿ ಕೂತಲ್ಲೇ ಎಲ್ಲ ನನಗೆ ಮಾಡಿಕೊಡ್ತಾಯಿದ್ರು. ಒಂದೇ ಒಂದು ಕಾಫಿ ಕೇಳಿದ್ದಕ್ಕೆ ಈ ರೀತಿ ಆಯ್ತಲ್ಲ. ಒಂದು ಸ್ವಲ್ಪ ಏನೋ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಚೂರು ಒಂದು ಸ್ವಲ್ಪ ನೋವಾಗುತ್ತೆ. ಇರಲಿ, ಅವಳು ಏನೂ ಮಾಡಿಲ್ಲ ಅಂತ ತಾನೇ ಕಾಫಿ ಮಾಡ್ಕೊಂಡು ಹೋಗ್ತಾನೆ ರೂಮ್ಗೆ. ಅಂಕಿತಾ ಬಾ ಊಟಕ್ಕೆ ಬಾರವಾ? ಹಾಂ ಬಂದೆ ಮಮ್ಮಿ ಬಂದೆ. ಇಲ್ಲಿ ಅಂಕಿತಾ ಈಗ ಫಸ್ಟ್ ಇಯರ್ ಓದ್ತಿರ್ತಾಳ್ರಿ. ಯಾಕಂದ್ರೆ ಮೊದಲ ಹೈಸ್ಕೂಲ್ ಲೆವೆಲ್ ಒಳಗೆ 2 ಜಡಿ ಹಾಕ್ಕೊಂಡು ಹೋಗ್ತಿರ್ತಾಳೆ. ಈಗ ಫಸ್ಟ್ ಇಯರ್ ಬಂದ ಸ್ವಲ್ಪ ಚೇಂಜ್ ಆಗ್ಯಾಳ. ಈಗ 1 ಜಡಿ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಿರ್ತಾಳೆ. ಮತ್ತು ಅವರ ತಾಯಿ ಯಶೋಧ, ಇನ್ನು ಅವ್ರ ತಾಯಿ ಯಶೋಧ ಈಗ ಅವ್ರ ಅಪ್ಪ ತೀರ್ಕೊಂಡು ಒಂದು 6 ತಿಂಗಳು 8 ತಿಂಗಳು ಆಗಿರ್ತೈತಿ. ಹಾಗಾಗಿ ಸ್ವಲ್ಪ ಇದು ಮಾಡ್ಕೊತಾ ಇನ್ನು ತಮ್ಮದು ಜೀವನ ನಡೆಸಬೇಕಲ್ಲ. ಇನ್ನು ಅದನ್ನೇ ಇದು ಮಾಡ್ಕೊತ ಕೂತ್ರೆ ಇರ್ತೈತಿ ಮನಸ್ಸಿನಲ್ಲಿ. ಆದರೂ ದಿನ ಹೋಗ್ಬೇಕಲ್ರಿ, ದಿನ ಮಾಡೋದಾಗಬೇಕು, ಹೋಗಬೇಕು ಅಂತಂದು ಜೀವನ ದುಡ್ಕೊಂಡು ಹೋಗ್ತಿರ್ತಾರೆ. ಎಷ್ಟು ತೈದು ಕರೆಯತ್ತೀನಿ, ಬರಕ್ಕೆ ಬರಲ್ಲನ? ನಾ ಒಳಗೆ ಓದ್ಕೊಳತ್ತಿದ್ದೆ ಮಮ್ಮಿ, ಅದಕ್ಕೆ ಬರೋದಾಗಲಿಲ್ಲ ಹಂಗೆ. ಇಲ್ಲಿ ಎಲ್ಲರೂ ಕೇಳ್ಬೋದು, ಯಶೋಧನ ಗಂಡ ತೀರ್ಕೊಂಡಿರ್ತಾನೆ, ಆದರೂ ಆಕಿ ಕುಂಕುಮ ಬಳಿ ಎಲ್ಲನೂ ಹಾಕ್ಕೊಂಡಿರ್ತಾಳೆ, ಯಾಕೆ ಹಿಂಗೆ ಅಂತ ಕೇಳ್ಬೋದು. ಆದರೆ ಆಕಿ ಅದರ ವಿರೋಧ ಇರ್ತಾಳೆ. ಜನ ಎಲ್ಲರೂ ಆಕಿಗೆ ಏನು ಗಂಡು ಸತ್ರೂ ಈ ರೀತಿ ಕುಂಕುಮ ಬಳಿ ಎಲ್ಲನೂ ಹಾಕ್ಕೊಂಡೆ ತಿರುಗಾಡತ್ತೀಯಲ್ಲ ಅಂತ ಚುಚ್ಚಿ ಮಾತಾಡಿದ್ರು ಆಕಿ ತಲೆ ಹಾಕೊಳ್ಳೋದಿಲ್ಲ. ಗಂಡನಿಂದ ಬಂದಿದ್ದೇನು ತಾಳಿ ಕಾಲುಂಗ್ರ 2. ಆಮೇಲೆ ನಾವು ಹುಟ್ಟಿದಾಗಿನಿಂದ ಬಂದಿದ್ದು ಕುಂಕುಮ ಹೂವು ಬಳಿ ಎಲ್ಲನೂ ಬಂದಿರ್ತೈತಿ. ಬಣ್ಣದ ಬಟ್ಟೆ ಹಾಕೊಳ್ಳೋದು, ಸೀರೆ ಉಟ್ಕೊಳ್ಳೋದು ಎಲ್ಲನೂ ಬಂದಿರ್ತೈತಿ. ಆದರೆ ಆಕಿಗೆ ನನ್ನ ಗಂಡ ನನ್ನ ಮನಸ್ಸಲ್ಲೇ ಅದಾನ, ಅವ ತೀರ್ಕೊಂಡಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಅವ ನನ್ನ ಜೊತೆನೇ ಅದಾನ ಅನ್ನೋ ಕಾರಣಕ್ಕೆ ಆಕಿ ಏನೇನೂ ತೆಗ್ದಿರೋದಿಲ್ಲ. ಮೊದಲು ಹೆಂಗಿರ್ತಾಳೆ ಈಗೂ ಹಾಗೇ ಇರ್ತಾಳೆ. ಯಾರ ಜನರ ಚುಚ್ಚು ಮಾತುಗಳನ್ನು ಆಕಿ ತಲೆ ಕೆಡಿಸೋದಿಲ್ಲ. ಈವನ್ ಆಕಿ ಅವ್ರ ಮಗಳು ಅಂಕಿತಾನು ಹಂಗೆ ಹೇಳ್ತಾಳೆ, ಯಾರ ಮಾತಿಗೂ ನೀ ತಲೆ ಕೆಡಿಸ್ಕೋಬೇಡ ಅಂತ ಅವ್ರ ಮಮ್ಮಿಗೆ ಧೈರ್ಯ ಹೇಳ್ತಾಳೆ. ಹಾಗಾಗಿ ಆಕಿ ಯಶೋಧ ಆದರೂ ಯಾರ ಮಾತಿಗೂ ಕಿವಿ ಕೊಡೋದಿಲ್ಲ. ಬಾ ಊಟ ಮಾಡ್ಬಾ, ನಿಮ್ಮ ಅಜ್ಜಿ ಕಾಯತಾಳೆ ಒಳಗೆ. ಬಂದೆ. ಅಜ್ಜಿ ಎದ್ದಾಳನ? ಎದ್ದು ನಿನಗೆ ಕೂತಾಳವ, ನಿನಗೋಸ್ಕರ ಕಾಯ್ಕೋತ. ಅಂಕಿತನ ಕರಿ ಮೊಮ್ಮಗಳನ್ನ ತನ್ನ ಬಾ ಪಟ್ಟನೆ. ಇಲ್ಲಿ ಯಶೋಧನ ಗಂಡ ತೀರ್ಕೊಂಡ್ಮೇಲೆ ಯಶೋಧ ತನ್ನ ತಾಯಿನ ತನ್ನ ಜೊತೆ ಕರ್ಕೊಂಡ್ಬಂದು ಇಟ್ಕೋತಾಳೆ. ಯಾಕಂದ್ರೆ ಮಗಳು ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಿರ್ತಾಳೆ. ಹಾಗಾಗಿ ತನ್ನ ಜೊತೆ ಒಬ್ಬರು ಯಾರ ಜೊತೆ ಇರಲಿ ಅಂತಂದು ತಾಯಿನೂ ಅಲ್ಲಿ ಊರಾಗ ಒಬ್ಬರೇ ಇರ್ತಾರೆ.
ಯಾಕೆ ಮೊದಲು ಮಗಳ ಮನೆಗೆ ಯಾಕೆ ಬಂದಿರೋದು ವಜ್ಜಾಗೋದು ಅಂತಂದು ಆಕಿ ಬಿಟ್ಟಿರ್ತಾಳೆ. ಆದರೆ ಅಳಿಯ ತೀರ್ಕೊಂಡ್ಮೇಲೆ ಮಗಳಿಗೆ ಆಸರಾಗಿ ಒಬ್ಬಕ್ಕನೇ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಆಕಿ ಮಗಳ ಜೊತೆ ಬಂದಿರ್ತಾಳೆ. ಬರ್ತೀನಿ ರೀ ಮಮ್ಮಿ, ಏನೋ ಮೆಸೇಜ್ ಬತ್ತೆ. ಓ ಮೆಸೇಜ್ ಆಮೇಲೆ ಬಂದು ಮಾತಾಡಿದ್ರಾಯ್ತು. ಈಗ ಬೇರೆ ಮಮ್ಮಿ ಅದ ಬೇಡ, ಸುಮ್ಮನೆ ಮತ್ತೆ ಬೈಕೋತ್ ಕೊಡ್ತಾ. ಏ ಅಂಕಿತಾ ಬಾರ ಬಾ. ಹಾಂ ಬಂದೆ ಮಮ್ಮಿ ಬಂದೆ. ಏನು ಎದಕ್ಕೆ ಹೋಗಿದ್ದು ಒಳಗೆ? ಯಾರು ಮೆಸೇಜ್ ಅದು? ಇಲ್ಲ ಮಮ್ಮಿ, ಆಕೆ ಶೀತಲ್ ಮೆಸೇಜ್ ಮಾಡಿದ್ಲಾಳ. ಏನಂತ ಎದಕ್ಕೆ ಮೆಸೇಜ್ ಮಾಡಿಲ್ಲ? ಇಲ್ಲ ಹಂಗೆ ಊಟ ಆಯ್ತು ಏನು ಮಾಡತ್ತಿ ಒಂದು ನೋಟ್ಸ್ ಕಳಿಸು ಅಂತ ಅನ್ನಕತ್ತಿಲ್ಲ. ಹಾಂ ಬಾ ಒಳಗೆ ಬಾ. ಎಷ್ಟು ಬಿಸಿಲಿತ್ತು ನೋಡು ಮರ ಇವತ್ತು. ನೀರು ಹಾಕೊಂಡ್ಲೆ ತಣ್ಣಗನಿಸ್ತು ಜೀವ. ಶ್ವೇತಾ ಒಂದು ಟ್ಯಾವೆಲ್ ತೊಗೊಂಬಾರವಾ? ಹಾಂಪ್ಪ ತಂದೆ. ಒಂದು ನಂದು ಹೊಲಸಾಗಿಬಿಟ್ಟಿತ್ತು, ಹೆಗಲ ಮೇಲೆ ಹಾಕೊಂಡಿದ್ದು ಟ್ಯಾವೆಲ್ ಒಗ್ಯಾಕೆ ಕೊಡ್ಬೇಕಿದ್ದೇನೆ. ತಂದೆನಮ್ಮ ತೊಂಬಾ. ಯಾಕ್ರಿ ಅಂತೀರಿ? ಆಕೆ ಓದ್ಕೊಳತ್ತಿದ್ಲು. ನನಗೇನು ಗೊತ್ತಾ, ಟ್ಯಾವೆಲ್ ತೊಗೊಂಬಾ ಅಂದೇಳ ಮುಖ ಒರ್ಸೋಳಕ್ಕೆ, ಅದಕ್ಕೆ. ಹೌದನ್ರಿ, ಆಕೆ ಓದ್ಕೊಳತ್ತಿಲ್ಲ. ತರ್ತೀನಿ ಅಂತಂದು ನನಗೂ ಕೇಳಿಸ್ಲಿಲ್ಲ. ನಂಗೆ ಕೇಳಿಸಿದ್ರೆ ನಾನೇ ತರ್ತಿದ್ದೆ ಬಿಡಿ. ಬರ್ರಿ ಹಂಗೂ ಅಲ್ಲೇ ಹೊರಗೆ ಬಂದ್ಬಿಡು ಒಳಗೆ. ನಡಿ ಅಲ್ಲೇ ಇರುವ ಶ್ವೇತಾ, ನಾನೇ ಬಂದೇಳ. ಇಲ್ಲಪ್ಪ ಬರತ್ತಿದ್ಯಾ? ಇಲ್ಲ ಬಂದೆ. ಇಲ್ಲಿ ಶ್ವೇತಾ ಕುಟುಂಬ ಬಡತನದಿದ್ರು ಭಾಳ ಸುಖದಿಂದ ಇರ್ತಾರೆ, ನೆಮ್ಮದಿ ಜೀವನ ನಡೆಸ್ತಿರ್ತಾರೆ. ಅವರ ನಾನು ಚಲೋ ಕೆಲಸ ಮಾಡ್ತಿರ್ತಾನೆ. ಈಗ ತಂಗಿನೂ ಒಂದು ಎಕ್ಸಾಮ್ ಬರೆದು ಏನೋ ಒಂದು ಮೆಟ್ಟಿಗೆ ಹತ್ತಬೇಕು ಅಂತಂದು ಒಂದು ಪ್ರಯತ್ನ ಪಡ್ತಿರ್ತಾಳೆ. ಆ ಪ್ರಯತ್ನ ಸಫಲ ಆದ್ರೆ ಅವ್ರ ಜೀವನನೂ ಸುಧಾರಿಸ್ತೈತಿ. ಶ್ವೇತಾಗ ಅವ್ರ ಅಣ್ಣಗೆ ಭಾಳ ಖುಷಿ, ಏನೋ ಒಂದು ಆಸೆ ಇರ್ತೈತಿ. ಎಲ್ಲರ ಥರ ನಾವು ಇನ್ನೂ ದುಡಿಬೇಕು, ಎಲ್ಲರ ಥರ ನಾವು ಒಂದು ಚಂದಂದು ಮನೆ ಕಟ್ಟಬೇಕು, ನಮ್ಮ ತಂದೆ ತಾಯಿನ ಚಂದಾಗೆ ಇಡಬೇಕು ಅನ್ನೋದು ಅವ್ರಿಬ್ಬರಿಗೆ ಒಂದು ಭಾಳ ಕನಸಿರ್ತೈತಿ. ಒಂದು ದೊಡ್ಡ ಕನಸದು ಅವ್ರಿಗೆ. ಯಾಕಂದರೆ ಬಡತನದಾಗಿದ್ದವ್ರಿಗೆ ಒಂದು ಎಲ್ಲರ ಥರ ಯಾರ್ದಾರೆ ಮನೆ ನೋಡಿದ ತಕ್ಷಣ ನಮ್ಮದು ಯಾಕೆ ಹಿಂಗಿಲ್ಲ ಹಂಗಿಲ್ಲ ಅಂತ ಒಂದು ಸಣ್ಣ ಆಸೆ ಇರ್ತೈತಿ. ಅದು ಅವ್ರಿಗೆ ದೊಡ್ಡ ಆಸೆನೇ ಅದು. ಹಾಗಾಗಿ ಅವರು ದುಡಿದು ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರ್ತೈತಿ. ಆ ಆಸೆ ಈಡೇರುತ್ತಾ ಏನು ಅಂತ ಮುಂದೆ ನೋಡ್ಕೋತ ಹೋಗೋನು. ಆಕಿ ಶ್ವೇತಾ ಶಾನೆ ಇರ್ತಾಳೆ, ಹಂಗಾಗಿ ಎಕ್ಸಾಮು ಪಾಸ್ ಆಗಿರ್ತಾಳೆ. ಇನ್ನು ಮುಂದೆ ಮೇನ್ಸ್ ಒಂದು ಎಕ್ಸಾಮ್ ಬರ್ದಿರ್ತಾಳೆ, ಅದ್ರಾಗ ಒಂದು ಪಾಸ್ ಆದ್ರೆ ಆಕಿಗೆ ನೌಕರಿ ಗ್ಯಾರಂಟಿ ಇರ್ತೈತಿ. ಆಕಿಗೆ ಅವ್ರ ಅಣ್ಣಗೊಂದು ಆಸೆ ಇರ್ತೈತಿ ಮನೆ ಕಟ್ಟೋದು. ಮುಂದೆ ಕಟ್ಟಿ ಅವ್ರ ಜೀವನ ಏನೇನಾಗುತ್ತೆ ಏನಿಲ್ಲ ಮುಂದೆ ನೋಡ್ಕೋತಾ ಹೋಗೋನು. ಬಡತನದಲ್ಲೂ ಅವ್ರು ಭಾಳ ನೆಮ್ಮದಿಯಿಂದ ಇರ್ತಾರೆ. ಮಮ್ಮಿ ಯಾಕವ ಈಗ ನೆನಪಾಯ್ತಾ ನಿನಗೆ? ಆ ಫೋನ್ ಹಿಡ್ಕೊಂಡು ಕೂತ ಅಂದ್ರೆ ಹಂಗೆ ಗೀಚುದನ. ಈ ಊಟ ಬೇಡ ನಿದ್ದೆ ಬೇಡ, ಊಟ ಬೇಡ ಪಾಠ ಬೇಡ ನಿದ್ದೆ ಬೇಡ ನಿನಗೆ. ಮತ್ತೇನೈತಿ? ಬರೀ ಆ ಫೋನ್ ಹಿಡ್ಕೊಂಡು ಕೂತು ಬಿಡ್ತೀವಿ. ಓದೋದು ಬರೀದು ಇಲ್ಲ ನಿಂದು. ನಾ ಫೋನ್ ಎಷ್ಟು ಹಿಡಿದ್ರು ಓದೋದು ಎಷ್ಟು ಓದತೀನಿ, ಪಾಸ್ ಆಗತ್ತೀನಿ. ನನಗದು ಗ್ಯಾರಂಟಿ ಐತಿ, ಏನು ಹೇಳಬೇಡ. ಗ್ಯಾರಂಟಿ ಐತಕ್ಕೆ ಗ್ಯಾರಂಟಿ. 24 ತಾಸು ಫೋನ್ ಹಿಡ್ಕೊಂಡು ಕೂತ್ರೆ ಏನು ಗ್ಯಾರಂಟಿ ಐತಿ ನಿನಗೆ ಪಾಸ್ ಆಗ್ತೀನಿ ಅನ್ನೋದು? ಒಂದು ಸತಿ 2 ಸತಿ ಚಂತನ ಬೆಳ್ತಾನ ಹಿಡಿದಿರ್ತೀವಿ ಅದನ್ನು ಫೋನ್. ಅಂಕಿತ ನೋಡ್ರೆ ಕಲಿ ಒಂದಿಟ್ಟು ಹೆಂಗೆ ಓದ್ತೈತಿ ನೋಡೋದು ಹುಡುಗಿ. ಅಂಕಿತನ ನಾನು ನೋಡಿ ಕಲಿದ. ಹಾಂ ಆಯ್ತಾ, ಮುಂದೆ ನೀನೇ ಮಾತಾಡ್ತಾ. ಈಗ ನನಗಿಟ್ಟು ಬೈತಿಲ್ಲ, ನಾ ಏನಾರ ಒಂದು ಪ್ರೈವೇಟ್, ನಾನು ಗೌರ್ಮೆಂಟಲ್ಲಿ ಇಕ್ಕಂದ್ರೆ ನಾ ಪ್ರೈವೇಟ್ರಿ ಕೆಲಸ ಮಾಡ್ತೀನಿ. ನೋಡ್ತೀರಿ ಆಯ್ತು, ನನಗೆ ಬೈತೀನಿ ಫೋನ್ ಹಿಡಿತೈತೆ ನೋಡ್ತೀರಿ ಮಮ್ಮಿ. ಬರೀ ನೀ ಬಾ ಊಟ ಮಾಡೋಣ ಬಾ. ಯಾಕೆ ಹಿಂಗೆ ಮಾತಾಡ್ತಿಲ್ಲ ಹುಡುಗಿ? ಅಂಕಿತ ತನ್ನ ಗೆಳತ್ತಂದ್ರೆ ಎಷ್ಟು ಇದು ಮಾಡ್ತಿತ್ತು. ಏನರ ಜಗಳ ಆಡ್ಯಾವ ಏನು ಮಾಡ್ಯಾವನ? ಶಿಲ್ಪಾಗ ತನ್ನ ಮಗಳ ಮಾತು ಒಂಥರ ಒಗ್ಗಟ್ಟು ಅನ್ನಿಸ್ತೈತಿ. ಯಾಕೆ ಹಿಂಗೆ ಮಾತಾಡಿದ್ಲು ಅಂತ ಒಂದು ಸ್ವಲ್ಪ ಏನೋ ಒಂದು ಸಣ್ಣ ಒಂಥರ ಆಕಿಗೆ ಅನಿಸ್ತೈತಿ. ಆಕಿಗೆ ಎಲ್ಲರೇ ಜಗಳ ಇಡಬೇಕು, ಅದಕ್ಕೆ ಹಿಂಗೆ ಮಾತಾಡಾರ ಅಂತ ತಿಳ್ಕೊಂಡು ಹೋಗ್ಬಿಡ್ತಾ. ಮಮ್ಮಿ ಬಂದೆನಾ? ಬಾರ ಜಲ್ದಿ. ಬಂದೆ ನಿನ್ನ ಹಿಂದೆ ಅದೇನಲ್ಲ